ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೀಚರ್ ದಿವ್ಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿನ ಭಾಗ 1ರ ಇತಿಹಾಸದಲ್ಲಿ ಬರುವ ಮಧ್ಯಯುಗದ ಯುರೋಪ್ ಎನ್ನುವಂತಹ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಪೂರ್ತಿ ಅಧ್ಯಾಯವಾರು ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಅಭ್ಯಾಸಗಳು. ಫಸ್ಟ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಪ್ರಶ್ನೆ 1, ಪುನರುಜ್ಜೀವನ ಡ್ಯಾಶ್ನಲ್ಲಿ ಆರಂಭವಾಯಿತು. ಉತ್ತರವನ್ನು ನೋಡೋಣ. ಪುನರುಜ್ಜೀವನ ಇಟಲಿನಲ್ಲಿ ಆರಂಭವಾಯಿತು. ಉತ್ತರ ಇಟಲಿ. ಪ್ರಶ್ನೆ 2, ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್. ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್ ಅಂತ ಕೇಳಿದರೆ ನೋಡಿ ಇಲ್ಲಿ ಉತ್ತರವನ್ನ. ಮೈಕಲ್ ಏಂಜಲೋ, ಇನ್ನೊಂದು ಲಿಯೋನಾರ್ಡೋ ಡಾ ವಿಂಚಿ. ಲಿಯೋನಾರ್ಡೋ ದ ವಿಂಚಿ. ಉತ್ತರ ಮೈಕಲ್ ಏಂಜಲೋ ಮತ್ತು ಲಿಯೋನಾರ್ಡೋ ದಾ ವಿಂಚಿ. ಪ್ರಶ್ನೆ 3, ಕೊಲಂಬಸ್ಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು. ಕೊಲಂಬಸ್ಸನು ಅಮೆರಿಕದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಏನಂತ ಕರೀತಾನೆ? ಉತ್ತರ ರೆಡ್ ಇಂಡಿಯನ್ಸ್ ಎಂದು ಕರೆದನು. ಪ್ರಶ್ನೆ 4, ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಡ್ಯಾಶ್. ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ. ಯಾವುದು? ಪ್ರಶ್ನೆ 5, ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್. ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಪ್ರಾರಂಭಿಸಿದವರು ಮಾರ್ಟಿನ್ ಲೂಥರ್. ಉತ್ತರ ಮಾರ್ಟಿನ್ ಲೂಥರ್. ಇಲ್ಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಫಸ್ಟ್ ಮೇನ್ ಮುಗೀತು. ಫಸ್ಟ್ನೇದಕ್ಕೆ ಇಟಲಿ, ಎರಡನೇದಕ್ಕೆ ಆನ್ಸರ್ ಏನು ಮೈಕಲ್ ಏಂಜಲೋ ಮತ್ತು ಲಿಯೋನಾರ್ಡೋ ದಾ ವಿಂಚಿ, ಮೂರನೇದಕ್ಕೆ ಆನ್ಸರು ರೆಡ್ ಇಂಡಿಯನ್ಸ್, ನಾಲ್ಕನೇದಕ್ಕೆ ನೋಡೋದಾದ್ರೆ ವಿಕ್ಟೋರಿಯಾ, 5ನೇ ಪ್ರಶ್ನೆಗೆ ಮಾರ್ಟಿನ್ ಲೂಥರ್. ಫಸ್ಟ್ ಮೇನಿಗೆ ಆನ್ಸರ್ ಅನ್ನ ತಿಳ್ಕೊಂಡಿದ್ದೀವಿ. ಈಗ ಸೆಕೆಂಡ್ ಮೇನ್, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 6, ಪುನರುಜ್ಜೀವನದ 2 ಲಕ್ಷಣಗಳು ಯಾವುವು? ಉತ್ತರವನ್ನು ನೋಡೋಣ. ಉತ್ತರ, ಪುನರುಜ್ಜೀವನದ 2 ಲಕ್ಷಣಗಳೆಂದರೆ ಒಂದು ಮಾನವತಾವಾದ, ಎರಡನೇದು ವೈಚಾರಿಕತೆ. ನೆಕ್ಸ್ಟು ಪ್ರಶ್ನೆ 7, ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಉತ್ತರ, ಮುದ್ರಣ ಯಂತ್ರ ಕಂಡುಹಿಡಿದ ಮೇಲೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪುಸ್ತಕಗಳನ್ನು ಮುದ್ರಿಸಬಹುದಾಗಿತ್ತು. ಇದರಿಂದ ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳ ಬೇಡಿಕೆ ಹೆಚ್ಚಿತು. ಮುದ್ರಣವು ಕೈಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವೂ ಆಯಿತು. ಓದುವ ಆಸಕ್ತಿ ಇದ್ದವರಿಗೆಲ್ಲ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಯಿತು. ಹಾಗಾಗಿ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು. ಇಲ್ಲಿ ನೋಡಿ, ಮುದ್ರಣ ಯಂತ್ರವು ಕಂಡುಹಿಡಿದ ಮೇಲೆ ಏನಾಯಿತು? ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚು ಪುಸ್ತಕಗಳನ್ನು ಮುದ್ರಿಸೋ ಹಾಗಾಯಿತು. ಇದರಿಂದಾಗಿ ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳ ಬೇಡಿಕೆ ಕೂಡ ಹೆಚ್ಚಾಯಿತು. ಬೆಲೆ ಕಡಿಮೆ ಇದ್ರೆ ಆಟೋಮೆಟಿಕ್ಲಿ ಬೇಡಿಕೆನೂ ಕೂಡ ಹೆಚ್ಚಾಗತ್ತೆ. ಬೆಲೆ ಕಡಿಮೆ ಆಗಿ ಅವುಗಳ ಬೇಡಿಕೆನೂ ಕೂಡ ಹೆಚ್ಚಾಯಿತು. ಸ್ಪಷ್ಟವಾಗಿ, ದುಂಡಾಗಿ, ನೀಟಾಗಿ ಕಾಣುತ್ತೆ. ಹಾಗಾಗಿ ಓದುವ ಆಸಕ್ತಿಯನ್ನ ಇದೇನ್ ಮಾಡುತ್ತೆ? ಹೆಚ್ಚಿಸುತ್ತೆ. ಸುಲಭವಾಗಿ ಪ್ರತಿಗಳು ಅಂದ್ರೆ ಹೆಚ್ಚು ಮುದ್ರಿತ ಪುಸ್ತಕಗಳು ದೊರೆಯುವಂತಾಗತ್ತೆ. ಹಾಗಾಗಿ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಪ್ರೇರಣೆಯನ್ನ ನೀಡಿತು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 8, ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು? ಉತ್ತರ, ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು 1 ಪೆಟ್ರಾರ್ಕ್, 2 ಡಾಂಟೆ, 3 ಬೊಕಾಶಿಯೋ. ನೆಕ್ಸ್ಟ್ ಕ್ವಶನ್, ಪ್ರತಿ ಸುಧಾರಣೆ ಎಂದರೇನು? ಉತ್ತರವನ್ನು ನೋಡೋಣ. ಕ್ಯಾಥೋಲಿಕ್ ಚರ್ಚ್ ತನ್ನ
ಆಂತರಿಕ ಸುಧಾರಣೆಗಾಗಿ ನಡೆಸಿದ ಎಲ್ಲಾ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು. ಅಂದ್ರೆ ಕ್ಯಾಥೋಲಿಕ್ ಚರ್ಚ್ ಏನಿತ್ತಲ್ಲ, ಏನು ತನ್ನ ತಪ್ಪನ್ನ ತಿದ್ಕೊಂಡು ಅದನ್ನ ಸುಧಾರಿಸೋಕ್ಕೋಸ್ಕರ, ಜನರನ್ನ ಮತ್ತೆ ತನ್ನತ್ತ ಆಕರ್ಷಿಸೋಕ್ಕೋಸ್ಕರ ಏನು ಆಂತರಿಕ ಸುಧಾರಣೆಯನ್ನ ತನ್ನಲ್ಲಿ ಮಾಡ್ಕೊಂತಲ್ಲ, ಅದನ್ನೆಲ್ಲವನ್ನ ಏನಂತ ಕರಿತೀವಿ? ಪ್ರತಿ ಸುಧಾರಣೆ. ನೆಕ್ಸ್ಟು ಪ್ರಶ್ನೆ 11, ಮಾರ್ಕೋ ಪೋಲೋ ಯಾರು? ಉತ್ತರ, ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿದೆ ಎಂಬ ವರದಿ ನೀಡಿದ ವೆನ್ನಿಸ್ ನಗರದ ಪ್ರಸಿದ್ಧ ವ್ಯಾಪಾರಿ. ಯಾವ ನಗರದ್ದು? ವೆನ್ನಿಸ್ ನಗರದ ಪ್ರಸಿದ್ಧ ವ್ಯಾಪಾರಿ. ಇಟಲಿ. ವೆನ್ನಿಸ್ ನಗರ ಎಲ್ಲಿ ಬರುತ್ತಿದ್ದು? ಇಟಲಿ. ಇಟಲಿಯ ವೆನ್ನಿಸ್ ನಗರದ ಪ್ರಸಿದ್ಧ ವ್ಯಾಪಾರಿಯಾಗಿದ್ದಾನೆ. ನೆಕ್ಸ್ಟು ಪ್ರಶ್ನೆ 12, ಕೋಪರ್ನಿಕಸ್ನ ಸಂಶೋಧನೆಗಳನ್ನು ತಿಳಿಸಿ. ಉತ್ತರ, ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದು ಎಂದು ಕೋಪರ್ನಿಕಸನು ತನ್ನ ಸಂಶೋಧನೆಯಲ್ಲಿ ತಿಳಿಸಿದ್ದಾನೆ. ಈತ ಏನ್ ಮಾಡಿದ್ದಾನೆ? ಸೂರ್ಯನ ಸುತ್ತ ತಿರುಗುವಂತಹ ಹಲವಾರು ಗ್ರಹಗಳಲ್ಲಿ ಈ ಭೂಮಿಯೂ ಕೂಡ ಒಂದು ಎಂದು ತನ್ನ ಸಂಶೋಧನೆಯಲ್ಲಿ ತಿಳಿಸಿದಾತ ಯಾರಾಗಿದ್ದಾನೆ? ಕೋಪರ್ನಿಕಸ್. ನೆಕ್ಸ್ಟು ಥರ್ಡ್ ಮೇನ್, ಚರ್ಚಿಸಿರಿ. ಏನಂತ ಇದೆ ಇದು? ಚರ್ಚಿಸಿ ಉತ್ತರಿಸೋಣ, ಸರಿನಾ? ಪ್ರಶ್ನೆ 14, ಪುನರುಜ್ಜೀವನ ಚಳವಳಿಯು ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ. ಉತ್ತರ, ಮೊದಲಿಗೆ ಕಲೆ ಬಗ್ಗೆ ನೋಡ್ತಾ ಹೋಗೋಣ. ಕಲೆ ನೋಡಿಲಿ, ಇಟಲಿಯಲ್ಲಿ 16ನೇ ಶತಮಾನದಲ್ಲಿ ಹಲವಾರು ಪ್ರತಿಭಾವಂತ ಚಿತ್ರಕಾರರಿದ್ದರು. ಅವರುಗಳಲ್ಲಿ ಲಿಯೋನಾರ್ಡೋ ಡಾ ವಿಂಚಿ ಮತ್ತು ಮೈಕಲ್ ಏಂಜಲೋ ಗಮನಾರ್ಹರಾಗಿದ್ದಾರೆ. ನೆಕ್ಸ್ಟ್, ಲಿಯೋನಾರ್ಡೋ ಡಾ ವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು ವರ್ಜಿನ್ ಆನ್ ದಿ ರಾಕ್, ದಿ ಲಾಸ್ಟ್ ಸಪ್ಪರ್, ಮೊನಾಲಿಸಾ. ನೆಕ್ಸ್ಟ್, ಮೈಕಲ್ ಏಂಜಲೋನ ಪ್ರಮುಖ ವರ್ಣಚಿತ್ರ ಮೈಕಲ್ ಏಂಜಲೋ. ಇವಿಷ್ಟು ಕೂಡ ಕಲೆಗೆ ಸಂಬಂಧಿಸಿದಂತೆ. ನೆಕ್ಸ್ಟು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಸಾಹಿತ್ಯ ರಚನೆಗೊಂಡಿತು. ನೆಕ್ಸ್ಟು ಪೆಟ್ರಾರ್ಕನ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧಿ ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್, ಡಾಂಟೆ ಇಟಲಿಯ ಮಹಾಕವಿ, ದ ಡಿವೈನ್ ಕಾಮಿಡಿ ಆತನ ಮಹಾಕಾವ್ಯ. ನೆಕ್ಸ್ಟ್ ಪಾಯಿಂಟ್, ಬೊಕಾಶಿಯೋ ಒಬ್ಬ ಕುಶಲ ಕಥೆಗಾರ, ಇವನ ಶ್ರೇಷ್ಠ ಸಾಹಿತ್ಯ ಕೃತಿ ಡೆಕಮೆರಾನ್. ನೆಕ್ಸ್ಟ್ ಪಾಯಿಂಟ್, ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಇಂಗ್ಲಿಷ್ ನಾಟಕಕಾರ. ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯೆಟ್, ಕಿಂಗ್ ಲಿಯರ್, ಮ್ಯಾಕ್ಬೆತ್ ಈತನ ಶ್ರೇಷ್ಠ ನಾಟಕಗಳು. ಪೋಲೆಂಡಿನ ಕೋಪರ್ನಿಕಸನು ಸೂರ್ಯನ ಸುತ್ತ ಭೂಮಿಯು ಸುತ್ತುತ್ತದೆ ಎಂದು ತಿಳಿಸಿದನು. ನೆಕ್ಸ್ಟ್, ಗೆಲಿಲಿಯೋ ದೂರದರ್ಶನವನ್ನು ಕಂಡುಹಿಡಿದನು. ನೆಕ್ಸ್ಟ್ ಪಾಯಿಂಟ್, ಸರ್ ಐಸಾಕ್ ನ್ಯೂಟನ್ನನು ನೆಲದಿಂದ ಮೇಲಕ್ಕೆ ಎಸೆದ ವಸ್ತುಗಳು ಪುನಃ ಕೆಳಗೆ ಬೀಳಲು ಗುರುತ್ವಾಕರ್ಷಣಾ ಬಲವೇ ಕಾರಣ ಎಂಬುದನ್ನು ತೋರಿಸಿಕೊಟ್ಟನು. ನೆಕ್ಸ್ಟ್ ಪಾಯಿಂಟ್, ವಿಲಿಯಂ ಹಾರ್ವೆಯು ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟನು. ಮಾನವನ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನ ಈತ ತೋರಿಸಿಕೊಡ್ತಾನೆ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 15, ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು? ಉತ್ತರ, ಫಸ್ಟ್ ಪಾಯಿಂಟ್, ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ನಾಯಕ. ಈತನು ಸಂತ ಆಗಸ್ಟಿನ್ ಚರ್ಚಿನ ಪಾದ್ರಿಯಾಗಿದ್ದನು. ನೆಕ್ಸ್ಟ್, ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಮಾರ್ಟಿನ್ ಲೂಥರ್ ಚರ್ಚಿನ ವಿರುದ್ಧ ತಿರುಗಿ ಬಿದ್ದನು. ನೆಕ್ಸ್ಟ್ ಪಾಯಿಂಟ್, ಈತನು ಪಾಪ ಕ್ಷಮಾಪಣಾ ಪತ್ರಗಳನ್ನು ಕುರಿತು 95 ಹೇಳಿಕೆಗಳನ್ನು ಬರೆದು ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಜನರಲ್ಲಿ ಜಾಗೃತಿ ಮೂಡಿಸಿದನು. ಏನ್ ಮಾಡ್ತಾನೆ? ಪಾಪ ಕ್ಷಮಾಪಣಾ ಪತ್ರಗಳನ್ನು ಕುರಿತು 95 ಹೇಳಿಕೆಗಳನ್ನ, ಅಂದ್ರೆ 95 ಪ್ರಶ್ನೆಗಳನ್ನ ಅಲ್ಲಿ ಬರೆದ್ಬಿಟ್ಟು ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಅಂದ್ರೆ ಮುಖ್ಯ ದ್ವಾರಕ್ಕೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾನೆ. ಯಾರು? ಮಾರ್ಟಿನ್ ಲೂಥರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ 16, ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ. ಉತ್ತರ, ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳೆಂದರೆ 1, ಏನಾಗುತ್ತೆ? ವಾಣಿಜ್ಯದ ವಿಸ್ತರಣೆ. ಹೊಸದಾಗಿ ಶೋಧಿಸಲಾದ ಭೂಪ್ರದೇಶಗಳನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳನ್ನಾಗಿ ಪರಿವರ್ತಿಸಿಕೊಂಡರು. ಇದರಿಂದ ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಿಸಿತು. ನೆಕ್ಸ್ಟ್, ಸೆಕೆಂಡ್ ಪಾಯಿಂಟ್,
ಗುಲಾಮರ ವ್ಯಾಪಾರ. ಯುರೋಪಿಯನ್ನರು ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡರು. ಸೊ ಇದರಿಂದ ಏನಾಗುತ್ತೆ, ಗುಲಾಮರನ್ನ ಸರಕುಗಳಂತೆ ಸಾಗಾಣಿಕೆ ಮಾಡತೊಡಗ್ತಾರೆ. ನೆಕ್ಸ್ಟು ಕ್ರೈಸ್ತ ಧರ್ಮದ ಪ್ರಸಾರ. ಈ ಬೆಳವಣಿಗೆ ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಲು ಕಾರಣವಾಯಿತು. ನೆಕ್ಸ್ಟ್ ಪಾಯಿಂಟ್, ರಾಜಕೀಯ ಪರಿಣಾಮ. ಯುರೋಪಿನ ದೇಶಗಳು ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಂಡವು. ರಾಜಕೀಯವಾಗಿ ಏನಾಗುತ್ತೆ, ಐರೋಪ್ಯ ರಾಷ್ಟ್ರಗಳಲ್ಲಿ ತಮ್ಮಲ್ಲೇ ಪೈಪೋಟಿಗಳು ನಡೆದ್ಬಿಟ್ಟು ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಏನ್ ಮಾಡ್ತವೆ, ಇವು ಸ್ಥಾಪಿಸಿಕೊಳ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಇವಿಷ್ಟು ಕೂಡ ಮಧ್ಯಯುಗದ ಯುರೋಪ್ ಎನ್ನುವಂಥ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಪೂರ್ತಿ ಅಭ್ಯಾಸ ಚಟುವಟಿಕೆಗಳಾಗಿರ್ತವೆ. ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನು ಮರಿಬೇಡಿ. ಧನ್ಯವಾದಗಳು.